ಮಾತಾಡ್ತೀರಾ, ನಮ್ಮ ತಮ್ಮನ ಬಗ್ಗೆ ಮಾತಾಡ್ತೀರಾ, ನಮ್ಮ ಹೆಂಡತಿ ಬಗ್ಗೆ ಮಾತಾಡ್ತೀರಾ, ನಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ತೀರಾ, ಮಾತಾಡಿ. ದಟ್ ಇಸ್ ಓಕೆ. ಪೊಲಿಟಿಕಲಿ ವಾಟ್ ಎವರ್ ಯು ವಾಂಟ್ ವಿ ವಿಲ್ ಫೇಸ್. ಮಕ್ಕಳಿಗೆ ಆಗ್ತಿರ್ತೀರಾ ಇದರಲ್ಲಿ. ನಾವು ಯಾವತ್ತೂ ಹಂಗೆ ಮಾತಾಡಿದೀವ BJP ಅವ್ರ ವಿರುದ್ಧ? ಇವತ್ತು ಅವರಿಗೆ ಬೌದ್ಧಿಕ ದಿವಾಳಿ ಆಗಿದೆ. ಇಶ್ಯೂಸ್ ಇಲ್ಲ. ಇಶ್ಯೂ ಬೇಸ್ ಮಾತಾಡಿದ್ರೆ ವಿ ಆರ್ ರೆಡಿ. ಸದನದಲ್ಲಿ ನಾವು ವಿಶೇಷ ಸದನ ಕರೆದ್ರೆ ಓಡೋಗ್ತಾರೆ, ವಾಕೌಟ್ ಮಾಡ್ತಾರೆ ಅಥವಾ ಬಾವಿಗೆ ಬೀಳ್ತಾರೆ. ಒಂದು ಚರ್ಚೆ, ಒಂದು ಇಶ್ಯೂ ಮೇಲೆ ಸಮರ್ಪಕವಾಗಿ ಚರ್ಚೆ ಮಾಡುವಂಥ ಒಬ್ಬ ಸಮರ್ಥ ನಾಯಕತ್ವ ಇಲ್ಲ BJPನಲ್ಲಿ. ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡ್ತಾರಲ್ರಿ, ಅರ್ಧ ದಿನ ಇಟ್ಕೊಳಕ್ಕೆ ಅವ್ರ ಹತ್ರ ಕೆಪಾಸಿಟಿ ಇದೆ ಹೇಳಿ? ನೋ ಇಶ್ಯೂಸ್. ಅದಕ್ಕೆ ಇದೆಲ್ಲನೂ ಮಾಡ್ತಾ ಇದ್ದಾರೆ. ಜನರೇ ಅವ್ರಿಗೆ ಉತ್ತರ ಕೊಟ್ಟಿದ್ದಾರೆ, ಆಗಲಿ ಮತ್ತೊಮ್ಮೆ ಕೊಡ್ತಾರೆ ಅವರು. ನೋಡಿ ಇವರೇ, ನೀವು ನಮ್ಮ ಕರ್ನಾಟಕ ಮಾಧ್ಯಮದವರು ಇದೆಲ್ಲ ಎಕ್ಸ್ಪೀರಿಯನ್ಸ್ ಇದು ಭಾಳ ಸ್ಪಷ್ಟವಾಗಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದ್ದಾರೆ. ಇದನ್ನು ನಾವು ಸಾರ್ಟ್ ಔಟ್ ಮಾಡಿದ್ದೀವಿ. ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಸಾಮಾಜಿಕ ನ್ಯಾಯದ ಪರವಾಗಿದೆ. ನಮ್ಮ ಯುವಕರ ಒಂದು ಭವಿಷ್ಯ ಕಟ್ಟುವ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ. ಇದನ್ನು ಅಲ್ಲಿ ಈಗ ನೋಟಿಫಿಕೇಶನ್ ಕೂಡ ಒಂದೆರಡು ದಿನದಲ್ಲಿ ನಾವು ಹೊಡಿಸ್ತೀವಿ. ನಮ್ಮ ಮನವಿ ಏನು ತಮ್ಮ ಮುಖಾಂತರ ಅಂದರೆ ನಮ್ಮ ಯುವಕರಿಗೆ ನೋಟಿಫಿಕೇಶನ್ ಕೊಡಿಸೋದ್ರಲ್ಲಿ ದಯವಿಟ್ಟು ಎಲ್ಲರೂ ಓದಿದ ಮೇಲೆ ಗಮನ ಕೊಡಿ. ನಿಮ್ಮ ಧ್ವನಿ ಏನಿದೆ ಸರ್ಕಾರಕ್ಕೆ ಮುಟ್ಟಿದೆ. ನಿಮ್ಮ ಏನು ಸಮಸ್ಯೆಗಳಿಗೆ ಸ್ಪಂದಿಸೋಕ್ಕೆ ಸರ್ಕಾರ ಯಾವಾಗಲೂ ಸಿದ್ಧರಾಗಿದ್ದಾರೆ. ದಯವಿಟ್ಟು ಇದನ್ನ ಕೈ ಬಿಡಬೇಕು ಅಂತ ನಾನು ಹೇಳಕ್ಕೆ ಸಮುದಾಯದಲ್ಲೂ ಕೂಡ ಒಳ ಮೀಸಲಾತಿ ಬೇಕು ಅಂತ ಆಗ್ರಹ. ನೋಡಿ, ನನ್ನೇ ಇದನ್ನೂ ಕೂಡ ನಿನ್ನೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ವಿ ಆರ್ ಕಮಿಟೆಡ್ ಫಾರ್ 24% ರಿಸರ್ವೇಷನ್. ಈಗ ಅದನ್ನ 6% ಬ್ಯಾಕ್ಲಾಗ್ ಅಂತೂ ಇಡ್ತಾ ಇದೀವಲ್ಲ, ಅದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ. ಇವಾಗ ಕೋರ್ಟ್ ನಿರ್ಧಾರ ತಗೊಂಡ ತಕ್ಷಣ ಅದನ್ನು ಕೂಡ ಅವರು ಕೋರ್ಟ್ ನಿರ್ದೇಶನ ಏನು ಕೊಡುತ್ತೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ. ಈಗ ಸರ್ಕಾರ ಬೀಸೋದೊಣ್ಣೆಯಿಂದ ಪಾರಾಗಿದೆ, ಜನರಿಗೆ ವಂಚನೆ ಮಾಡಿದೆ ಅಂತ ಚಲವಾದಿಯವರು ಆರೋಪ ಮಾಡಿದ್ದಾರೆ. ಆಯ್ತ್ರಿ, ಬಂದು ಪ್ರತಿಭಟನೆ ಮಾಡಕ್ಕೆ ಹೇಳ್ರಿ ಚಲವಾದಿಗೆ. ಈಗ ಇವ್ರ ಕಡೆ ಅಂತೂ ಇವ್ರ ಸರ್ಕಾರದಲ್ಲಿದ್ದಾಗ ಏನು ಮಾಡಿದ್ರು, ವಿಧಾನಸೌಧ ವ್ಯಾಪಾರ ಸೌಧ ಮಾಡಿದ್ರು. PSI ಹಗರಣದಾಗ ಎಲ್ಲ ಆದಾಗ ಇವರು ಬಾಯಿಗೆ ಬೀಗ ಬಿದ್ದಿತ್ತೇನ್ರಿ? ಅವಾಗೆಲ್ಲ ಯಾಕೆ ಏನು ಮಾಡಿಲ್ಲ ಇವರು? ಈಗ ಇವರೆಲ್ಲ ಮಾಡ್ಲಾರ ಕಾರಣ ತಾನೇ ಅವರು ಸರ್ಕಾರದಲ್ಲಿ ಇಲ್ಲ. ಇವತ್ತು ಯುವಕರ ಭವಿಷ್ಯವನ್ನ ಇವರು ಮಾರಾಟಕ್ಕೆ ಇಟ್ಟಿದ್ದಕ್ಕೆ ತಾನೇ ಇವತ್ತು ಯುವಕರೆಲ್ಲರಿಗೂ ಇವರಿಗೆ ವಿರೋಧ ಪಕ್ಷದಲ್ಲಿ ಕೂಡಿಸಿರೋದು. ಇನ್ನು ಏನೋ ಮಾತಾಡೋ ಚಪ್ಪಳಿಗೆ ಮಾತಾಡಿದ್ರೆ ಏನು ಹೇಳೋಕ್ಕಾಗಲ್ಲ. ಎಲ್ಲರಿಗೂ ಉತ್ತರ ಕೊಟ್ಕೊಂಡು ಹೋಗೋಕ್ಕಾಗಲ್ಲ. ಆದರೆ ಮುಂದಿನ ಒಂದೆರಡು ತಿಂಗಳು ಕುಡಿಯೋ ನೀರಿಗೂ ಸಮಸ್ಯೆ ಆಗುತ್ತೆ, ಮತ್ತು ಹೀಟ್ ವೇವ್ ಕೂಡ ಜಾಸ್ತಿ ಇರುತ್ತೆ. ಇದನ್ನು ನಾವಾಗಲೇ ಒಂದು ಸಂಪೂರ್ಣವಾದಂಥ ನೀಲಿ ನಕ್ಷೆಯನ್ನು ನಮ್ಮ CEOಗಳಿಗೆ ನೀಡಿದ್ದೇವೆ, ಏನೇನು ಮಾಡಬೇಕು ಅಂತ. ಸೊ ದ ಗೌರ್ಮೆಂಟ್ ಈಸ್ ವೆಲ್ ಪ್ರಿಪೇರ್ಡ್. ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಮಳೆ ಕೂಡ ವಿಳಂಬ ಆಗುತ್ತೆ, ಕಡಿಮೆ ಇದೆ ಅನ್ನೋದು. ಅದೇ ನಾನು ಹೇಳ್ದಂಗೆ ಇದು ಹವಾಮಾನದ ಏರುಪೇರ್ದಿಂದ ಸ್ವಲ್ಪ ಅನಾನುಕೂಲ ಈ ನಮಗೆ ಜೂನ್ ತನಕ ದುಡ್ಡಿನ ಕೊರತೆ, ಹಣದ ಕೊರತೆ ಇಲ್ಲ. ಈಗ ನೋಡಿ, ಪ್ರಕೃತಿ ನಿಯಮ ಮುಂದೆ ಯಾರು ಏನು ಮಾಡೋಕ್ಕಾಗುತ್ತೆ? ನೀವು ಹಣ ಕೊಟ್ಟರು ನೀರು ಸಿಗಬೇಕಲ್ಲ. ಬೋರ್ವೆಲ್ ಕೊರೆದ್ರೂ ಕೂಡ ನೀರು ಇರಬೇಕಲ್ಲ. ಈಗ ನೀರು ಭೂಮಿನಲ್ಲಿ ಭಾಳ ಹಿಂಗ್ತಾ ಇದೆ. ಏನು ವಾಟರ್ ಟೇಬಲ್ ಇತ್ತು ಅದನ್ನು ಕೂಡ ಬತ್ತೋಗ್ತಾ ಇದೆ. ಸೊ ಅದರಿಂದ ನಾವು ಭಾಳ ಸೂಕ್ಷ್ಮವಾಗಿ ಇದನ್ನು ಗಮನಿಸ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ಸಾಧ್ಯ ಆಗ್ತಾಯಿದೆ ಸೋರ್ಸಸನ್ನು ಐಡೆಂಟಿಫೈ ಮಾಡ್ತಿದ್ದೀವಿ. ಖಾಸಗಿ ಸೋರ್ಸ್ ಇದ್ರೂ ಕೂಡ ಅದನ್ನು ನಾವು ರೆಂಟ್ ಮೇಲೆ ತೊಗೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದು ಬರೇ ದುಡ್ಡು ಕೊಟ್ಟರೆ ಕೆಲಸ ಆಗುತ್ತೆ ಅಂತ ದುಡ್ಡಿನ ಸಮಸ್ಯೆ ಈಗ ಇಲ್ಲ. ಆಮೇಲೆ ಈಗಾಗಲೇ ಸುಮಾರು 65 ಕೋಟಿ ರೂಪಾಯಿಯನ್ನು ನಾವು ಮೊನ್ನೆ ಬಿಡುಗಡೆ ಮಾಡಿದ್ದೇವೆ. ಈ ಎಲ್ಲ ಜಿಲ್ಲೆಗೂ ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿದ್ದೇವೆ. ಆ ಟಾಸ್ಕ್ ಫೋರ್ಸ್ ಸಮಿತಿಗೆ ಶಾಸಕರೇ ಅಧ್ಯಕ್ಷರಿದ್ದಾರೆ. ಸೊ ಅವರ ನಿರ್ದೇಶನದ ಮೇಲೆ ಸ್ಥಳೀಯ ಏನು ನಮ್ಮ ಇಂಜಿನಿಯರ್ಸ್ ಇರ್ತಾರೆ, ಅವರ ಒಂದು ವರದಿ ಪ್ರಕಾರ ಅವ್ರು ಏನು ಡಿಸಿಷನ್ ತಗೋತಾರೆ ಶಾಸಕರುಗಳೆಲ್ಲರೂ, ಅದಕ್ಕೆ ನಾವು ಆದ್ಯತೆಯನ್ನು ನೀಡ್ತಾರೆ. ಸರ್, ಒಳ ಮೀಸಲಾತಿ ಗೊಂದಲ ಬಗೆಹರಿದು ಈಗ ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.